Okay. As contained in section 15.1, the transaction value is the price actually paid or payable for the said supply of goods or services. The price actually paid or payable for the supply of goods or services or both, where the supplier and recipient are not related. So andre artha, it is a common normal transaction between the seller and the buyer, where the actual price paid ಅನ್ನು ನಾವು ಸ್ಟಾರ್ಟಿಂಗ್ ಆಗಿ ತಗೊಳ್ತೇವೆ. ಓಕೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಲ್ಲಿ the price actually paid will be taken as the base. In addition to that, ಆ ಪ್ರೈಸ್ ತಗೊಂಡಾದ್ಮೇಲೆ ಏನು ಪ್ರೈಸ್, that is the cost price. In addition to the cost price, we need to include certain items. So see there, inclusions in the transaction value. So what are the different inclusions? Inclusion ಅಂದ್ರೆ ಏನೆಲ್ಲ ಸೇರಿಸಬೇಕು? The transaction value of supplies shall include, so each item is very important, any taxes, any tax, like example ಕೊಟ್ಟಿದ್ದೇನೆ. ಈಗ at present system ಅಲ್ಲಿ ಬೇರೆ ಯಾವುದೇ ಟ್ಯಾಕ್ಸಸ್ ಬರುವುದಿಲ್ಲ. ಓಕೆ, ಒಂದು ಬರುವುದು GST CGST, ಅದೆಲ್ಲ ಅದು ಇನ್ಕ್ಲೂಡ್ ಮಾಡ್ಲಿಕ್ಕೆ ಇಲ್ಲ. ಬಟ್ ಎನಿ ಅದರ್ ಟ್ಯಾಕ್ಸಸ್ ಲೈಕ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, luxury tax, different duties, okay, different duties, cesses, fees and charges levied under any law, ಯಾವುದೇ law ಅಂಡರಲ್ಲಿ ಚಾರ್ಜ್ ಮಾಡಿದ್ದು, ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್ ಅದರ್ ದ್ಯಾನ್, ನೋಡಿ ಇಲ್ಲಿ ಅದರ್ ದ್ಯಾನ್ ವೆರಿ ಅಂದ್ರೆ ಇದು ಇಷ್ಟು ಬಿಟ್ಟು, ಅದರ್ ದ್ಯಾನ್ ಮೀನ್ಸ್ ಇದು ಎರಡು, ಇದು ಈ ಐಟಮ್ಸ್ ಗಳು ಬಿಟ್ಟು, ಅದರ್ ದ್ಯಾನ್ IGST ಆಕ್ಟ್, IGST ಆಕ್ಟ್ ಅಲ್ಲಿ ಬರುವುದ ಯಾವುದನ್ನೂ ಸೇರಿಸ್ಲಿಕ್ಕೆ ಇಲ್ಲ. ಓಕೆ, ಅದರ್ ದ್ಯಾನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೇರೆ ಎಲ್ಲ ಟ್ಯಾಕ್ಸಸ್ ಸೇರಿಸಬೇಕು, ಬಟ್ ಯಾವುದು ಸೇರಿಸ್ಲಿಕ್ಕಿಲ್ಲ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಲ್ಲಿ? those taxes which come under IGST Act, CGST Act, SGST Act, UTGST Act and GST Compensation to States Act. ಅಂದ್ರೆ ಅರ್ಥ, ನೀವು ಟರ್ನ್ ಓವರ್ ಅಲ್ಲಿ ಸಹ ಕಲ್ತಿದ್ದೀರಿ, ಅಗ್ರಿಗೇಟ್ ಟರ್ನ್ ಓವರ್ ಡಸ್ ನಾಟ್ ಇನ್ಕ್ಲೂಡ್ GST ಕಲೆಕ್ಟೆಡ್. ಅದೇ ರೀತಿ ಇಲ್ಲಿ ಸಹ GST ಕಲೆಕ್ಟೆಡ್ ಇದ್ರೆ ಅದನ್ನು ಸೇರಿಸ್ಲಿಕ್ಕೆ ಇಲ್ಲ. ಅರ್ಥ ಆಯ್ತಾ? ಉಳಿದ ಯಾವುದೇ ಟ್ಯಾಕ್ಸ್, ಲಕ್ಸುರಿ ಟ್ಯಾಕ್ಸ್ ಇರ್ಬೋದು, ಸೆಸ್ ಇರ್ಬೋದು, ಹೆಲ್ತ್ ಸೆಸ್, ಎಜುಕೇಶನ್ ಸೆಸ್, ಎಂತ ಇದ್ರು that has to be added. If charged separately by the supplier, ಇದನ್ನು ಚಾರ್ಜ್ ಬಿಲ್ ಅಲ್ಲಿ ಸಪರೇಟ್ ಆಗಿ ತೋರಿಸಿದ್ರೆ ಅದನ್ನು ನಾವು ಪ್ರೈಸಿಗೆ ಆಡ್ ಮಾಡಬೇಕು. ಒಂದು. ಎರಡನೇದ್ದು, ಎನಿ ಅಮೌಂಟ್ that the supplier is liable to pay in relation to such supply but which has been incurred by the recipient for the supply on behalf of the supplier and not included in the price actually charged. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಮ್ಮೆ ಆ ಫೈನಲ್ ಗೂಡ್ಸ್ ತಗೊಳ್ಳಿಕ್ಕೆ ದ ಬಯರ್ ಮೈಟ್ ಹ್ಯಾವ್ ಆಲ್ರೆಡಿ ಸಪ್ಲೈಡ್ ಸಮ್ ಇನ್ಪುಟ್. ಇನ್ಪುಟ್ ಅಂದ್ರೆ ನಟ್, ಬೋಲ್ಟ್, ಸ್ಕ್ರೂ ಅಂತದೆಲ್ಲ ಏನಾದ್ರೂ ಕೊಟ್ಟಿರ್ಬೋದು, ಟು ಬಿ ಇನ್ಕಾರ್ಪೊರೇಟೆಡ್. ಓಕೆ, ಟು ಬಿ ಇನ್ಕಾರ್ಪೊರೇಟೆಡ್ ಇನ್ ಟು ಅ ಪರ್ಟಿಕ್ಯುಲರ್ ಗೂಡ್ಸ್. ಸೊ ಇಫ್ ಎನಿ ಸಪ್ಲೈ ಆಫ್ ಗೂಡ್ಸ್ ಇಸ್ ಮೇಡ್ ಬೈ ದ ಬಯರ್ ಫಾರ್ ದ ಪರ್ಪಸ್ ಆಫ್ ಇನ್ಕಾರ್ಪೊರೇಷನ್ ಇನ್ ಟು ದ ಫೈನಲ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್, ನಾನೊಂದು ಬೈಕ್ ತಗೊಳ್ತೇನೆ, ಆಗ ನನಗೆ ಬೈಕ್ ಬೇಕು, ಬಟ್ ಐ ಹ್ಯಾವ್ ಸರ್ಟನ್ ಸ್ಪೇರ್ ಪಾರ್ಟ್ಸ್. ನನ್ನ ಹತ್ರ ಒಂದು ಬಾಸ್ಕೆಟ್ ಉಂಟು, ನನ್ನ ಹತ್ರ ಒಂದು ಲೆಟೆಸ್ಟ್ ಟೇಕ್ ಸಮ್ 1 or 2 ಮಿರರ್ಸ್ ಉಂಟು, ಆಲ್ ದಟ್ ಐ ಆಮ್ ಗಿವಿಂಗ್ ಅದರಲ್ಲಿ ಹಾಕ್ಲಿಕ್ಕೆ. ಸೊ ಅದರದ್ದು ಕಾಸ್ಟ್ ಇದರಲ್ಲಿ ಇನ್ಕ್ಲೂಡ್ ಆಗ್ಬೇಕು ಅಂತ ಹೇಳ್ತಾರೆ. ಕಾಸ್ಟ್ ಆಫ್ ಎನಿ ಸಪ್ಲೈ ಮೇಡ್ ಬೈ ದ ಬಯರ್ ಟು ದ ಸೆಲ್ಲರ್, ಇಷ್ಟು ನೆನ್ಪಿಡಿ. ಕಾಸ್ಟ್ ಆಫ್ ಎನಿ ಸಪ್ಲೈ, ಎನಿ ಗೂಡ್ಸ್ ಮೇಡ್ ಬೈ ದ ಬಯರ್ ಟು ದ ಸೆಲ್ಲರ್ for the purpose of incorporating in the final product. Final product ಅಲ್ಲಿ ಹಾಕ್ಲಿಕ್ಕೆ. ಓಕೆ, ನೆಕ್ಸ್ಟ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್. ಎಲ್ಲ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್. ವಾಟ್ ಇಸ್ ದಟ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಅಂದ್ರೆ, ಆ ಗೂಡ್ಸಿಗೆ ಸಂಬಂಧಪಟ್ಟು ಎಲ್ಲ ಎಕ್ಸ್ಪೆನ್ಸಸ್ ಏನಿರ್ತದೆ, ಒಂದು ವೇಳೆ ಅದನ್ನು ಬಿಲ್ ಅಲ್ಲಿ ಸಪರೇಟ್ ತೋರಿಸಿದ್ರೆ ಮಾತ್ರ, ಆಲ್ರೆಡಿ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆದ್ರೆ ಆಡ್ ಮಾಡ್ಲಿಕ್ಕಿಲ್ಲ. You don't have to add if it is already included. When you have to add? You have to add when it is separately shown in the bill. ಬಿಲ್ ಅಲ್ಲಿ ಸಪರೇಟ್ ತೋರಿಸಿದ್ರೆ. ಯಾವುದೆಲ್ಲ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್? ಆಲ್ ಟೈಪ್ಸ್ ಆಫ್ ಎಕ್ಸ್ಪೆನ್ಸಸ್ ಇನ್ಸಿಡೆಂಟಲ್. ಮತ್ತೆ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದೇನೆ, ಇನ್ಕ್ಲೂಡಿಂಗ್ ಕಮಿಷನ್, ಪ್ಯಾಕಿಂಗ್ ಚಾರ್ಜ್ಡ್ ಬೈ ದ ಸಪ್ಲೈಯರ್ ಟು ದ ರೆಸಿಪಿಯಂಟ್. ಕೆಲವೊಮ್ಮೆ ಸಪ್ಲೈಯರ್ ಪ್ಯಾಕಿಂಗ್ ಚಾರ್ಜಸ್ ಎಲ್ಲ ಚಾರ್ಜ್ ಮಾಡ್ತಾರೆ, ಅದನ್ನು ಸೇರಿಸಬೇಕು. ಓಕೆ,
anything done by the supplier in respect of the supply of goods or services, etc. Before the delivery, is very, very important. Any expenses incurred before the delivery, this is important. ಗೂಡ್ಸ್ ಡೆಲಿವರಿ ಆಗುವ ತನಕ ಏನೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆ ಅದನ್ನು ನಾವು ಇದಕ್ಕೆ ಆಡ್ ಮಾಡಬಹುದು. ಬಟ್ ಒನ್ಸ್ ದ ಗೂಡ್ಸ್ ಆರ್ ಮೂವ್ಡ್, ಸೆಲ್ಲರ್ ಅವನ ಫ್ಯಾಕ್ಟರಿಯಿಂದ ಗೂಡ್ಸ್ ಅನ್ನು ಒಂದ್ಸಲ ಟ್ರಾನ್ಸ್ಪೋರ್ಟೇಷನ್ ಕಳಿಸಿದ ಮೇಲೆ ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಸೇರಿಸಲಿಕ್ಕೆ ಇಲ್ಲ. ದೇ ಆರ್ ನಾಟ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್, ಅವುಗಳು ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಅಲ್ಲ. ಓಕೆ, ಸೊ ಎಕ್ಸ್ಪೆನ್ಸಸ್ ಲೈಕ್ ವೇಮೆಂಟ್, ಲೋಡಿಂಗ್ ಇನ್ ದ ಫ್ಯಾಕ್ಟರಿ, ಇನ್ಸ್ಪೆಕ್ಷನ್, ಟೆಸ್ಟಿಂಗ್, ಡಿಸೈನ್ ಚಾರ್ಜಸ್ ಬಿಫೋರ್ ದ ಸಪ್ಲೈ ವಿಲ್ ಬಿ ಇನ್ಕ್ಲೂಡೆಡ್. ಕೆಲವು ಎಕ್ಸಾಂಪಲ್ ನೋಡಿ ಅಲ್ಲಿ. ವೇಮೆಂಟ್ ಅಂದ್ರೆ ವೇ ಮಾಡುದು, ಲೋಡಿಂಗ್, ಅನ್ಲೋಡಿಂಗ್, ಇನ್ಸ್ಪೆಕ್ಷನ್, ಟೆಸ್ಟಿಂಗ್, ಇದೆಲ್ಲ ಅದರಲ್ಲಿ ಸೇರ್ಕೊಳ್ತದೆ. ಒಂದು ಸೇರುವುದಿಲ್ಲ, ಯಾವುದದು? ಕಾಸ್ಟ್ ಆಫ್ ರಿಟರ್ನೇಬಲ್ ಪ್ಯಾಕಿಂಗ್. ಕಾಸ್ಟ್ ಆಫ್ ರಿಟರ್ನೇಬಲ್ ಪ್ಯಾಕಿಂಗ್ ಅಂದ್ರೆ ಏನು? ಈಗ ಕೆಲವು ಗೂಡ್ಸ್ಗಳು ರಿಟರ್ನೇಬಲ್ ಪ್ಯಾಕಿಂಗ್ ಐಟಮ್ಸ್ ಅಲ್ಲಿ ಕಳಿಸ್ತೇವೆ. ಫಾರ್ ಎಕ್ಸಾಂಪಲ್, ಐ ಆಮ್ ಎ ಸಪ್ಲೈಯರ್ ಆಫ್ ಆಯಿಲ್. ನಾನು ದೊಡ್ಡ ದೊಡ್ಡ ಆಯಿಲ್ ಕಳಿಸಿ ಕೊಡ್ತೇನೆ. ಆಯಿಲ್ ಮೇ ಬಿ ಸೆಂಟ್ ಟು ದ ಹೋಲ್ಸೇಲರ್ಸ್ ಆರ್ ರಿಟೇಲರ್ಸ್. ಅವರಿಗೆ ನಾನು ದೊಡ್ಡ ದೊಡ್ಡ ಕ್ಯಾನ್ ಅಲ್ಲಿ ಕೊಡ್ತೇನೆ. ವಾಟ್ ಎವರ್ ಕ್ಯಾನ್ಸ್ ಐ ಆಮ್ ಗಿವಿಂಗ್, ದೋಸ್ ಕ್ಯಾನ್ಸ್ ದೇ ವಿಲ್ ಹ್ಯಾವ್ ಟು ರಿಟರ್ನ್. ನಮ್ಗೆ ರಿಟರ್ನ್ ಮಾಡ್ಬೇಕು, ಅವ್ರು ಪುನಃ ನೆಕ್ಸ್ಟ್ ಸೆಕೆಂಡ್ ಡೆಲಿವರಿ ಮಾಡ್ಬೇಕಲ್ವಾ? ಸೊ ನಾವು ದೊಡ್ಡ ದೊಡ್ಡ ಕ್ಯಾನ್ಸ್ ಅನ್ನು ಕೊಡುವಾಗ ದೇ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್. ಕ್ಯಾನ್ಸ್ ಆರ್ ಟು ಬಿ ರಿಟರ್ನ್ಡ್. ಸೊ ದಟ್ ಈಸ್ ಕಾಲ್ಡ್ ರಿಟರ್ನೇಬಲ್ ಪ್ಯಾಕಿಂಗ್. ಅದೇ ರೀತಿ ಫಾರ್ ಎಕ್ಸಾಂಪಲ್ ಇನ್ ಲೆಟ್ ಅಸ್ ಅಸ್ಯೂಮ್ ಈ ಪೇಂಟ್ ಎಲ್ಲ, ಓಕೆ, ಪೇಂಟ್ಸ್ ದೊಡ್ಡ ದೊಡ್ಡ ಬಕೆಟ್ಸ್ ಗಳೆಲ್ಲ ಕೊಡ್ತಾರೆ. ದೇ ಆಸ್ಕ್ ದೆಮ್ ಟು ರಿಟರ್ನ್ ದ ಬಕೆಟ್ಸ್. ಸೊ ದಟ್ ಈಸ್ ಕಾಲ್ಡ್ ರಿಟರ್ನೇಬಲ್ ಪ್ಯಾಕಿಂಗ್. ಒಂದು ವೇಳೆ ರಿಟರ್ನ್ ಮಾಡೋದಿಲ್ಲ ಆದ್ರೆ ಅದು ರಿಟರ್ನೇಬಲ್ ಅಲ್ಲ. ಓಕೆ, ಇಟ್ ಶುಡ್ ಬಿ ಕ್ಲಿಯರ್ಲಿ ಗಿವನ್ ಇನ್ ದ ಪ್ರಾಬ್ಲಮ್ ರಿಟರ್ನೇಬಲ್ ಪ್ಯಾಕಿಂಗ್ ಅಂತ ಕೊಡ್ಬೇಕು. ಸಚ್ ಆಸ್ ಗ್ಯಾಸ್ ಸಿಲಿಂಡರ್, ಡ್ರಮ್ಸ್, ಕ್ಯಾನ್ಸ್ ಎಟ್ಸೆಟ್ರಾ, ಅದನ್ನು ಶುಡ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ಇದನ್ನು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಇಲ್ಲ. ದೆನ್ ಇಂಟ್ರೆಸ್ಟ್ ಆರ್ ಲೇಟ್ ಫೀಸ್ ಆರ್ ಪೆನಾಲ್ಟಿ ಫಾರ್ ಡಿಲೇಡ್ ಪೇಮೆಂಟ್ ಆಫ್ ಎನಿ ಕನ್ಸಿಡರೇಷನ್ ಫಾರ್ ಎನಿ ಸಪ್ಲೈ. ಓಕೆ, ಅಂಡ್ ಸಬ್ಸಿಡೀಸ್, ಇದೆಲ್ಲ ಸೇರಿಸ್ಬೇಕು. ಇಂಟ್ರೆಸ್ಟ್ ಆರ್ ಲೇಟ್ ಫೀಸ್ ಮೊನ್ನೆ ಹೇಳಿದೆ ಅಲ್ವಾ, ಎನಿ ವ್ಯಾಲ್ಯೂ ಅಡಿಷನ್ ಅದನ್ನು ಸೇರಿಸ್ಬೇಕು. ಸಬ್ಸಿಡೀಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ದ ಪ್ರೈಸ್ ಎಕ್ಸ್ಕ್ಲೂಡಿಂಗ್ ಸಬ್ಸಿಡಿ ಪ್ರೊವೈಡೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಸಬ್ಸಿಡಿ ಅಂತ ನೀವು ಕೇಳಿರ್ಬಹುದು, ಇಟ್ ಈಸ್ ಗಿವನ್ ಬೈ ದ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್. ಇನ್ನು ಕೆಲವು NGOs ಗಳು ಕೊಡ್ತಾರೆ. ಸಬ್ಸಿಡಿ ಅಂದ್ರೆ ಕನ್ಸೆಷನ್. ಏನಾದ್ರೂ ಕನ್ಸೆಷನ್ ಸಿಕ್ಕಿದ್ರೆ, ಇಫ್ ಇಟ್ ಈಸ್ ಫ್ರಮ್ ದ ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಆದ್ರೆ ತಗೊಳ್ಳಿಕ್ಕಿಲ್ಲ. ಗವರ್ಮೆಂಟ್ ಸಬ್ಸಿಡಿ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್. ಬಟ್ ಇಫ್ ಇಟ್ ಇಸ್ ಎ ಪ್ರೈವೇಟ್ subsidy received from private concerns, from the company, from the NGO, then it should be added to the transaction value. For the purpose of this subsection, the amount of subsidy shall be included in the value of supply of the supplier who receives the subsidy. Okay, so this is about the subsidy. ಈಗ ಇಷ್ಟೊತ್ತು ನೋಡಿದೆಲ್ಲ ಇನ್ಕ್ಲೂಷನ್ಸ್ ಆಯ್ತಾ? ಆಲ್ ದೀಸ್ ಆರ್ ಇನ್ಕ್ಲೂಷನ್ಸ್. ನೌ ಲೆಟ್ ಅಸ್ ಟೇಕ್ ಎಕ್ಸ್ಕ್ಲೂಷನ್ಸ್. ಎಕ್ಸ್ಕ್ಲೂಷನ್ಸ್ ಅಂದ್ರೆ ಏನು ಸೇರಬಾರ್ದು? ಆಸ್ ಪರ್ ಸೆಕ್ಷನ್ 15(3), the transaction value of supply shall not include any discount which is given any discount which is given before or at the time of supply, if such discount has been duly recorded in the invoice. Any discount given before or at the time of delivery, ಗೂಡ್ಸ್ ಅನ್ನು ಡೆಲಿವರಿ ಮಾಡುವ ತನಕ ಏನೆಲ್ಲ ಡಿಸ್ಕೌಂಟ್ ಕೊಡ್ತಾರೆ ಅದನ್ನು ಅದಕ್ಕೆ ಕಳೆಯಬೇಕು. ಎಕ್ಸ್ಕ್ಲೂಡೆಡ್ ಅಂದ್ರೆ that should be deducted. ಅದೇ ರೀತಿ even the discount given after the supply also can be deducted if such discount is established in terms of an agreement entered into on or before. ಅಂದ್ರೆ ಕೆಲವೊಮ್ಮೆ ಡಿಸ್ಕೌಂಟ್ ಮತ್ತೆ ಕೊಡ್ತಾರೆ, but that agreement has been already done, so that also can be deducted. Okay, ಎರಡನೇದು ಇನ್ಪುಟ್ ಟ್ಯಾಕ್ಸ್ credit as is attributable to the discount on the basis of document issued by the supplier has been reversed by the recipient of the supply. ಕೆಲವೊಮ್ಮೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಪೇಯ್ಡ್ ಅಂದ್ರೆ GST paid on the purchases. So whatever GST paid on the purchases, that will be distributed among the what is the discount, input tax credit, the attributable ಅಂದ್ರೆ ಅದೊಂದು ಬರ್ತದೆ. We are going to learn in the next ಆಯ್ತಾ ITC ಅಂತ ಹೇಳಿ.
ಸೊ ದ್ಯಾಟ್ ಮೇ ಬಿ ಡಿಸ್ಟ್ರಿಬ್ಯೂಟಬಲ್ ಡಿಫ್ರೆಂಟ್ ಪ್ರಾಡಕ್ಟ್ಸಿಗೆ ಬರ್ತದೆ. ಸೊ ಇನ್ ಕೇಸ್ ಅಂತ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದ್ರೆ, ಒಂದು ವೇಳೆ ಅದು ರಿವರ್ಸ್ ಮಾಡಿದ್ರೆ, ಓಕೆ, ಆಲ್ ದೀಸ್ ಕಾನ್ಸೆಪ್ಟ್ಸ್ ಯು ಆರ್ ಗೋಯಿಂಗ್ ಟು ಲರ್ನ್, ಅದು ಇದ್ರೆ ಅದನ್ನ ನಾವು ಕಳಿಬಹುದು. ಸೊ ಡಿಸ್ಕೌಂಟ್ ಇಷ್ಟು ನೆನಪಿಡಿ, ಡಿಸ್ಕೌಂಟ್ ವಿಚ್ ಇಸ್ ಗಿವನ್ ಅಟ್ ದ ಟೈಮ್ ಆಫ್ ಸಪ್ಲೈ ಆರ್ ಬಿಫೋರ್ ದ ಸಪ್ಲೈ. ಒಮ್ಮೆ ಸಪ್ಲೈ ಸ್ಟಾರ್ಟ್ ಮಾಡಿದ್ಮೇಲೆ ಡಿಸ್ಕೌಂಟ್ ಅನ್ನು ಕಳೀಲಿಕ್ಕಿಲ್ಲ. ಒಂದು ವೇಳೆ ಅದು ಮೊದಲೇ ಗೊತ್ತಿದ್ರೆ ಕಳಿಬಹುದು. ಓಕೆ, ಸೊ ದಿಸ್ ಫಾರ್ಮ್ಯಾಟ್ ಕೊಟ್ಟಿದ್ದೇನೆ. ಈ ಫಾರ್ಮ್ಯಾಟ್ ವೆರಿ ಇಂಪಾರ್ಟೆಂಟ್, ಚಂದ ಮಾಡಿ ಓದ್ಕೊಳ್ಳಿ. ಸೇಮ್ ಥಿಂಗ್ ನಾವು ಅಲ್ಲಿ ಥಿಯರಿ ಏನು ಡಿಸ್ಕಸ್ ಮಾಡಿದ್ದೇವೆ ಅದನ್ನೇ ಇಲ್ಲಿ ಬರ್ದಿದ್ದೇನೆ, ಬಟ್ ಈಚ್ ಐಟಮ್ ಇಸ್ ರಿಟರ್ನ್ ಹಿಯರ್. ಸೊ ಸಿ ದೇರ್, ಒಂದು ಸಲ ನೋಡಿ ಫಾರ್ಮ್ಯಾಟ್. ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಸೆಲ್ಲಿಂಗ್ ಪ್ರೈಸ್, ಅಲ್ಲಿ ಕೊಟ್ಟ ಪ್ರೈಸ್, ಅದರಲ್ಲಿ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿದ್ರೆ ಯು ಹ್ಯಾವ್ ಟು ಎಕ್ಸ್ಕ್ಲೂಡ್ ಜಿ ಎಸ್ ಟಿ. ಹೇಗೆ ಜಿ ಎಸ್ ಟಿ ಎಕ್ಸ್ಕ್ಲೂಡ್ ಮಾಡುದು, ಅದು ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ಹೇಳ್ತೇನೆ. ಬಿಕಾಸ್ ಆಗ ಹೇಳಿದೆ, ಕಾಸ್ಟ್ ಪ್ರೈಸ್ ಶುಡ್ ನಾಟ್ ಇನ್ಕ್ಲೂಡ್ ದ ಜಿ ಎಸ್ ಟಿ. ಬೇರೆ ಎಲ್ಲ ಸೆಸ್ಸಸ್ ಇನ್ಕ್ಲೂಡ್ ಮಾಡಬಹುದು, ಟ್ಯಾಕ್ಸಸ್ ಇನ್ಕ್ಲೂಡ್ ಮಾಡಬಹುದು, ಬಟ್ ನಾಟ್ ಜಿ ಎಸ್ ಟಿ. ಸೊ ಒಂದು ವೇಳೆ ಪ್ರೈಸ್ ಅಲ್ಲಿ ಜಿ ಎಸ್ ಟಿ ಆಲ್ರೆಡಿ ಇನ್ಕ್ಲೂಡೆಡ್, ದಟ್ ಹ್ಯಾಸ್ ಟು ಬಿ ಡಿಡಕ್ಟೆಡ್. ದೆನ್ ಯು ಹ್ಯಾವ್ ಟು ಆಡ್ ಆಲ್ ದ ಇನ್ಕ್ಲೂಷನ್ಸ್. ಸೊ ವಾಟ್ ಆರ್ ದ ಡಿಫರೆಂಟ್ ಇನ್ಕ್ಲೂಷನ್ಸ್? ಸಿದೆ, ಇದೆಲ್ಲ ಸ್ಪೆಸಿಫಿಕ್ ಐಟಮ್ಸ್ ಎಲ್ಲ ಕೊಡ್ತಾರೆ ಅಂತ ಇಲ್ಲ ಪ್ರಾಬ್ಲಮ್ ಅಲ್ಲಿ, ಇಂಥದೆಲ್ಲ ಕೊಟ್ರೆ ಆಡ್ ಮಾಡ್ಬೇಕು. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್, ಪಬ್ಲಿಸಿಟಿ ಎಕ್ಸ್ಪೆನ್ಸಸ್, ಪ್ಯಾಕಿಂಗ್ ಕಾಸ್ಟ್ ಅಲ್ಲಿ ರಿಟರ್ನೇಬಲ್ ಇನ್ಕ್ಲೂಡ್ ಮಾಡ್ಲಿಕ್ಕಿಲ್ಲ. ಡಿಸ್ಕೌಂಟ್ ಇನ್ ಕೇಸ್ ಆಫ್ ಅಡ್ವಾನ್ಸ್ ಪೇಮೆಂಟ್, ಕೆಲವೊಮ್ಮೆ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಡಿಸ್ಕೌಂಟ್ ಕೊಡ್ತೇವೆ ಅಂತ ಹೇಳ್ತಾರೆ. ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಡಿಸ್ಕೌಂಟ್ ಕೊಡ್ತಾರೆ, ಬಟ್ ಅದನ್ನ ನಾವು ಆಡ್ ಮಾಡ್ಬೇಕು. ಯಾಕೆ ಆಡ್ ಮಾಡ್ಬೇಕಂದ್ರೆ ಇಟ್ ಇಸ್ ಎ ಪಾರ್ಟ್ ಆಫ್ ದಿ ಪ್ರೈಸ್ ಅಲ್ವಾ. ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಇಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಪ್ರೈಸ್ ಅಲ್ಲಿ ಅದು ಇನ್ಕ್ಲೂಡ್ ಮಾಡಲಿಲ್ಲ, ಬಟ್ ಇಟ್ ಇಸ್ ಎ ಪಾರ್ಟ್ ಆಫ್ ಪ್ರೈಸ್. ಆ ಡಿಸ್ಕೌಂಟ್ ಕಳೀಲಿಕ್ಕೆ ಇಲ್ಲ. ಒಂದು ವೇಳೆ ಕಳೆದ್ರೆ ಅದನ್ನು ಆಡ್ ಮಾಡ್ಬೇಕು. ಮೆಟೀರಿಯಲ್ಸ್ ಪರ್ಚೇಸ್ಡ್ ಎಕ್ಸ್ಕ್ಲೂಸಿವ್ ಆಫ್ ಜಿ ಎಸ್ ಟಿ, ಒಂದು ವೇಳೆ ಜಿ ಎಸ್ ಟಿ ಇನ್ಕ್ಲೂಡ್ ಆದ್ರೆ ತೆಗಿಬೇಕು. ರಾ ಮೆಟೀರಿಯಲ್ ಸಪ್ಲೈಡ್ ಬೈ ದ ಬಯರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆನ್ ಫ್ರೀ ಆಫ್ ಕಾಸ್ಟ್ ಆರ್ ರೆಡ್ಯೂಸ್ಡ್ ಕಾಸ್ಟ್. ಆಗ ಹೇಳಿದಲ್ವಾ, ಏನಾದ್ರೂ ಮೆಟೀರಿಯಲ್ಸ್, ಏನಾದ್ರೂ ಗೂಡ್ಸ್ ಬಯರ್ ಸಪ್ಲೈ ಮಾಡಿದ್ರೆ ಫಾರ್ ದ ಪರ್ಪಸ್ ಆಫ್ ಇನ್ಕಾರ್ಪೊರೇಷನ್ ಟು ದ ಫೈನಲ್ ಪ್ರಾಡಕ್ಟ್, ಅದು ಆಡ್ ಮಾಡಿ. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್, ಸಬ್ಸಿಡೀಸ್ ಲಿಂಕ್ಡ್ ಟು ದ ಪ್ರೈಸ್ ಅದರ್ ದ್ಯಾನ್ ಗವರ್ಮೆಂಟ್ ಸಬ್ಸಿಡಿ ಬಿಟ್ಟು ಬೇರೆ ಯಾವುದೇ ಸಬ್ಸಿಡಿ ಇದ್ರೆ ಆಡ್ ಮಾಡ್ಬೇಕು. ಗವರ್ಮೆಂಟ್ ಸಬ್ಸಿಡಿ ಆಡ್ ಮಾಡ್ಲಿಕ್ಕಿಲ್ಲ. ನೆಕ್ಸ್ಟ್ ಸೇಮ್ ಥಿಂಗ್ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಈಚ್ ಐಟಮ್ ಕೊಟ್ಟಿದ್ದೇನೆ ಅಷ್ಟೇ. ಬೋನಸ್, ಕಮಿಷನ್, ಇನ್ಸೆಂಟಿವ್ಸ್ ಫಾರ್ ಸೇಲ್, ರಾಯಲ್ಟಿ ಅಂಡ್ ಲೈಸೆನ್ಸ್ ಫೀಸ್ ರಿಲೇಟೆಡ್ ಟು ದ ಸಪ್ಲೈ, advertising expenses, service expenses, selling expenses, all these are to be added. Yavaga, if they are shown separately in the bill. Freight charges incurred by the seller up to the recipient place, ಆಯ್ತಾ, ಅಥವಾ ಪ್ಲೇಸ್ ಆಫ್ ಡೆಲಿವರಿ. ಸೆಲ್ಲರಿನ ಪ್ಲೇಸ್ ನಿಂದ ಬಯರಿನ ಪ್ಲೇಸಿಗೆ ಹೋಗುವವರೆಗಿನ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮಾತ್ರ. ಒಮ್ಮೆ ಬಯರಿನ ಪ್ಲೇಸಿಗೆ ಹೋದ್ರೆ ಅದರ ನಂತರ ಅಲ್ಲಿಂದ ಬಯರ್ ಅವನ ಫ್ಯಾಕ್ಟ್ರಿಗೆ ಕೊಂಡೋಗ್ಲಿಕ್ಕೆ ಏನಾದ್ರೂ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇದ್ರೆ ಇಲ್ಲ. Until it reaches the place of the buyer, that first place of the buyer, ಅಲ್ಲಿಯವರೆಗೆ transportation expenses. Installation and erection expenses, if it is shown in the invoice at the time or before delivery. Okay, installation expenses also ಅದನ್ನು include ಮಾಡಬೇಕು. Then transport charges. Okay, then ಆಗ ಹೇಳಿದೆ transport charges, taxes, duties, cesses, fees and charges except CGST, SGST and IGST. ಇದು ಮೂರು ಬಿಟ್ಟು ಎಲ್ಲ ಬೇರೆ ಟೈಪ್ ಇದ್ದ ಟ್ಯಾಕ್ಸಸ್ ಇನ್ಕ್ಲೂಡ್ ಮಾಡಬೇಕು. ದೆನ್ ಇಂಪೋರ್ಟೆಡ್ ಫ್ರಮ್ ಅದರ್ ಕಂಟ್ರಿ, ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿದ್ರೆ ಯಾವುದು ಗೂಡ್ಸ್ ಅನ್ನು ಇನ್ಕ್ಲೂಡ್ ಮಾಡಬೇಕು. ಇಂಪೋರ್ಟೆಡ್, ಸೆಲ್ಫ್ ಜನರೇಟೆಡ್ ಎಟ್ಸೆಟ್ರಾ, ಇನ್ಕ್ಲೂಸಿವ್ ಆಫ್ BCD. ಈಗ ಇಲ್ಲಿ ನೋಡಿ, ಇಂಪೋರ್ಟೆಡ್ ಅಂತ ಅಂದ್ರೆ ಹೊರಗಿನಿಂದ ನಮ್ಮ ಕಂಟ್ರಿಗೆ ತರುವುದು. ನಮ್ಮ ಕಂಟ್ರಿಗೆ ತರುವಾಗ ಜಿ ಎಸ್ ಟಿ ಒಂದು ಇರ್ತದೆ, ಅದರ ಜೊತೆಗೆ ದೇರ್ ವಿಲ್ ಬಿ ಡ್ಯೂಟಿ ಕಾಲ್ಡ್ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ತೇವೆ. BCD ಇಸ್ ನಥಿಂಗ್ ಬಟ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ. BCD ಅಂದ್ರೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ. ಸೊ ಈ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಜಿ ಎಸ್ ಟಿ ಅಲ್ಲ, ಇಟ್ ಈಸ್ ಅ ಎಡಿಷನಲ್ ಡ್ಯೂಟಿ ಅಂಡರ್ ಕಸ್ಟಮ್ಸ್ ಆಕ್ಟ್. ಆಗ ಮೇಲೆ ಹೇಳಿದಲ್ವಾ, ಆಲ್ ಡ್ಯೂಟೀಸ್ ಶುಡ್ ಬಿ ಆಡೆಡ್ ಅಂಡರ್ ಅದರ್ ಆಕ್ಟ್ಸ್. ಜಿ ಎಸ್ ಟಿ ಆಕ್ಟ್ ಅಲ್ಲಿ ಬರುವಂತದ್ದು ಮಾತ್ರ ಆಡ್ ಮಾಡ್ಲಿಕ್ಕಿಲ್ಲ. ಹಾಗಾಗಿ ಇಫ್ ಎನಿಥಿಂಗ್ ಈಸ್ ಇಂಪೋರ್ಟೆಡ್, ಅದನ್ನು ನಾವು BCD ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ, ಇನ್ನೊಂದು ಎಡಿಷನಲ್ ಕಸ್ಟಮ್ಸ್ ಡ್ಯೂಟಿ ಅಂತ ಇರ್ತದೆ, ಅದು ಇದ್ರೆ ಅದನ್ನು ಆಡ್ ಮಾಡಿಯೇ ಇಲ್ಲಿ ತೋರಿಸ್ಲಿಕ್ಕೆ, ಬಟ್ IGST ಸೇರಿಸ್ಲಿಕ್ಕೆ ಇಲ್ಲ. ದೆನ್ ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್, ವಾರಂಟಿ ಎಕ್ಸ್ಪೆನ್ಸಸ್, ಇದಿಷ್ಟು ಐಟಮ್ಸ್ ಇದ್ರೆ ಅದನ್ನು ಆಡ್ ಮಾಡಬೇಕು. ವೆನ್ ಯು ಆಡ್ ಅಪ್ ಎವ್ರಿಥಿಂಗ್
you get subtotal. From the subtotal, you have to give the deduction exclusion if included in the sales price. ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಈ ಕೆಳಗಿನ ಐಟಮ್ಸ್ ಗಳು ಇದ್ರೆ ಅದನ್ನು ಕಳೆಯಬೇಕು. ಯಾವುದೆಲ್ಲ? ಕ್ಯಾಶ್ ಆರ್ ಟ್ರೇಡ್ ಡಿಸ್ಕೌಂಟ್. ಹಾಗೆ ಹೇಳಿದಲ್ವಾ, ಡಿಸ್ಕೌಂಟ್ ಅಂಟಿಲ್ ದ ಗೂಡ್ಸ್ ಆರ್ ಡೆಲಿವರ್ಡ್. ಗೂಡ್ಸ್ ಡೆಲಿವರಿ ಆಗ್ಲಿಕ್ಕೆ ಶುರು ಆಗುವ ತನಕದ್ದು ಏನಾದ್ರೂ ಡಿಸ್ಕೌಂಟ್ ಕೊಟ್ರೆ ಅದನ್ನು ಕಳೆಯಬೇಕು. ದೆನ್ ಡಿಸ್ಕೌಂಟ್ ಇನ್ ನಾರ್ಮಲ್ ಪ್ರಾಕ್ಟೀಸ್ ಇದ್ರೆ ಅದನ್ನು ಕಳೆಯಬೇಕು. ದೆನ್ ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಒಂದು ವೇಳೆ ಇನ್ಕ್ಲೂಡ್ ಮಾಡಿ ಇದ್ರೆ ಅದು ಇದರಲ್ಲಿ ಇರಬಾರ್ದು, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಲ್ಲಿ ಇನ್ಕ್ಲೂಡ್ ಮಾಡಬಾರ್ದಲ್ವಾ, ಹಾಗಾಗಿ ಯು ಹ್ಯಾವ್ ಟು ಮೈನಸ್. ಸೊ ವೆನ್ ಯು ಡಿಡಕ್ಟ್ ಆಲ್ ದೀಸ್ ಥಿಂಗ್ಸ್ you get transaction value. The answer that you get is transaction value. Okay.